ಸಿವಿಕ್ಕಿಂದ 4 ವಾರ್ಡನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಕೆಲಸ ಮಾಡಲಿಕ್ಕೆ. ಇದು 6 ಡೊಮೈನ್ ಇಶ್ಯೂಸಲ್ಲಿ ನಾವು ವಾಟರು, ಫುಡ್, ಎಜುಕೇಷನ್, ಹೆಲ್ತ್ ಮತ್ತು ಲೈವ್ಲಿಹುಡ್. ಸೊ ಇವಾಗ ನಾವಿರೋದು ನಾಗವರ ಅನ್ನೋ ವಾರ್ಡ್ನಲ್ಲಿ. ಅಲ್ಲಿ ಒಂದು ಸ್ಲಮ್ಗೆ ಇಲ್ಲಿ ನಾವು ಇದ್ದೀವಿ. ಇದನ್ನು ಭೈರಪ್ಪ ಲೇಔಟ್ ಅಂತ ಕರೀತಾರೆ. ಇಲ್ಲಿನ ಒಟ್ಟು ಒಂದು 300 ಮನೆಗಳಲ್ಲಿ ನಾವು ಸರ್ವೆ ಮಾಡಿ ಅಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಸೊ ಇಲ್ಲಿಗೆ ಬಂದಮೇಲೆ ನಾವು ಕಳೆದ 1.5 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ 1.5 ತಿಂಗಳಲ್ಲಿ ನೀರಿನಲ್ಲಿ ಏನೇನೆಲ್ಲ ನಾವು ಅಚೀವ್ ಮಾಡಿದ್ದೀವಿ ನೀರಿನ ಡೊಮೈನ್ ಸಂಬಂಧಪಟ್ಟಂಗೆ ಅಂತಂದರೆ 2 ಬೋರ್ವೆಲ್ನ ನಾವಿಲ್ಲಿ ರಿಪೇರಿ ಮಾಡ್ತೀವಿ. ಮುಂಚೆ ಎಲ್ಲ ನೀರು ತುಂಬ ಪ್ರಾಬ್ಲಮ್ ಇರ್ತದೆ. ಸೊ 2 ಬೋರ್ವೆಲ್ನ ರಿಪೇರಿ ಮಾಡಿಸಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ನೀರಿನ ಸಮಸ್ಯೆಯಲ್ಲಿ ಸುಧಾರಿಸ್ತೀವಿ. ಅದಾದಮೇಲೆ ಈ ಡ್ರೈನ್ಸ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಾವೆಲ್ಲ ಅಫಿಷಿಯಲ್ ಜೊತೆಗೆ ನಾವು ಅವರಿಗೆಲ್ಲ ಅಫಿಷಿಯಲ್ಸ್ನ ಕರೆಸಿ ಮಾತಾಡ್ಬಿಟ್ಟು ಡ್ರೈನ್ಸ್ ಎಲ್ಲ ಕ್ಲೀನ್ ಆಗ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಡೆಂಗ್ಯೂ ಫೀವರ್ ಆ ಥರ ತುಂಬ ಜ್ವರಗಳು ಬಂದು ಜನಗಳಿಗೆ ಕಷ್ಟ ಆಗ್ತಿದೆ ಅನ್ನೋ ಒಂದು ವಿಚಾರ ಅವ್ರ ಜೊತೆ ಹೇಳ್ಕೊಂಡಾಗ BBMP ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್ ಇಂಜಿನಿಯರ್ ಜೊತೆ ಮಾತಾಡಿದ್ದೀವಿ. ಆಮೇಲೆ ನೀರಿಗೆ ಸಂಬಂಧಪಟ್ಟಂಗೆ BWSST ಇಂಜಿನಿಯರ್ಸ್ ಜೊತೆ ಮಾತಾಡಿದಾಗ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿದೆ ಇಲ್ಲಿ. ಮತ್ತು ಓಪನ್ ಡ್ರೈನ್ಸ್ ಕ್ಲೀನಿಂಗ್ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಮೊನ್ನೆ ತಾನೇ ಅವರಿಗೆ. ಸೊ ಆ ಲೆಟರ್ ಮೇಲೆ ಅವರು ಒಂದು 15 ದಿನದಲ್ಲಿ ಆ್ಯಕ್ಷನ್ ರಿಪೋರ್ಟ್ನ ಕೊಡ್ತೀವಿ ಅಂತ ನಮಗೆ ಹೇಳಿದ್ರು. ಆಮೇಲೆ ಇಲ್ಲಿರೋ ಮನೆಗಳಿಗೆ ಭೈರಪ್ಪ ಲೇಔಟಲ್ಲಿ ಒಂದು 25 ಮನೆಗಳಿಗೆ ಟಾಯ್ಲೆಟ್ಸ್ ಇಲ್ಲ ಇಲ್ಲಿ. ಸೊ ಇಲ್ಲಿ KMRP ಪ್ರಾಜೆಕ್ಟ್ ಅಂತ ಹೇಳಿ ನಡೀತಾ ಇದೆ BWSST ಅವರಿಂದ. ಸೊ ಅದರ ಅಡಿಯಲ್ಲಿ ನಾವಿಲ್ಲಿ ಒಂದು 5 ಜನ ಇಂಡಿವಿಜುವಲ್ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಟಾಯ್ಲೆಟ್ ನೀಡಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ BWSSTಗೆ ಒಂದು ಲೆಟರ್ ಕೊಟ್ಟಿದ್ದೀವಿ. ಸೊ ಅದನ್ನು ಚೇರ್ಮನ್ ಅವರು ಅಪ್ರೂವಲ್ ಮಾಡಿದ ತಕ್ಷಣ ಅವರು ಕೆಲಸನ ಶುರು ಮಾಡ್ಬೋದು, ಅಂದರೆ ಟಾಯ್ಲೆಟ್ ತರಲಿಕ್ಕೆ ಕೆಲಸನ ಶುರು ಮಾಡೋದು. ಸೊ ಇಷ್ಟು ಕೆಲಸಗಳು ಇಲ್ಲಿ ನಡೀತಾರೆ. BBMPಯಿಂದ ರಿಪೇರಿ ಆಗಿರುವ ಮತ್ತು ಅಲ್ಲೊಂದು ಬೋರ್ವೆಲ್ ಇದೆ, ಅದು BBMPಯಿಂದ ನಾವು ರಿಪೇರಿ ಮಾಡ್ತಿರುವಂತಹ ಬೋರ್ವೆಲ್. ಆಮೇಲೆ ಆ ರೋಡಲ್ಲಿ ಇನ್ನೊಂದು ಬೋರ್ವೆಲ್ ಇದೆ, ಅದು ಅಲ್ಲಿಂದ ನೀರೇ ಭೈರಪ್ಪ ಲೇಔಟ್ ಜನಗಳಿಗೆ ನೀರು ಹೋಗೋದು. ಆ ಬೋರ್ ರಿಪೇರಿ ಆಗಿದೆ. ಆಮೇಲೆ ಇದ್ರದ್ದು ಮೋಟರು ಅಲ್ಲಿದೆ, ಅಲ್ಲಿಂದ ಇದು ಪಂಪ್ ಮಾಡುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ನೀರಿದೆ ಅಂತ ಹೇಳಿ ನಮಗೆ ಗೊತ್ತಾದಮೇಲೆ ನಾವು ಇಲ್ಲಿನ ರೆಸಿಡೆನ್ಸ್ ವೆಲ್ಫೇರ್ ಅವರಿಗೆ ಸ್ಟ್ರೆಂಥನ್ ಮಾಡೋದ್ರ ಮೂಲಕ ಇದನ್ನು BBMPಗೆ ಅವರ ಕೌನ್ಸಿಲರ್ ಮೂಲಕ ಮತ್ತು MLAಗಳ ಮೂಲಕ ಇದನ್ನು ಅಪ್ರೋಚ್ ಮಾಡಿಸಿ ಇದನ್ನು ರೀಸೆಂಟಾಗಿ ಇದನ್ನು ರಿಪೇರಿ ಮಾಡೋ ಹಾಗೆ ಮಾಡ್ತೀವಿ. ಅದಾದಮೇಲೆ ಲಿಂಗರಾಜಪುರಮಲ್ಲಿ ಕೂಡ ತುಂಬ ಅಪ್ರೋಚ್ ಮಾಡ್ತಾ ಇದ್ದೀವಿ. ಅಲ್ಲಿ ಇವಾಗ ಟ್ಯಾಂಕರ್ನ ಕಳಿಸ್ಲಿಕ್ಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅಲ್ಲಿ ಮಾನಿಟರ್ ಮಾಡೋಕ್ಕೆ ಒಂದು ಪೀಪಲ್ಸ್ ಕಮಿಟಿ ಕೂಡ ನಾವು ಮಾಡಿದ್ದೀವಿ. ಸೊ ಟ್ಯಾಂಕರ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ಸ್ವಲ್ಪ ನೀರು ಬಂದಾಗೆ ಜಾಸ್ತಿ ಜನ ಜಗಳಾಡ್ತಾರೆ ಅನ್ನೋದು ನಮ್ಮ ವರ್ಕಿಂಗ್ನಲ್ಲಿ ನಮಗೆ ಗಮನಕ್ಕೆ ಬಂದಿರೋಂತಹ ವಿಷಯ. ಅದಕ್ಕೆ ನಾವು ಒಂದು 8 ರಿಂದ 10 ಸ್ಟ್ರೀಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ 3 ಸ್ಲಮ್ಗಳಲ್ಲಿ. ಸೊ ಅಲ್ಲಿ ನಾವು ಆ ಸ್ಟ್ರೀಟ್ಗಳಿಗೆ ಎಷ್ಟೆಷ್ಟು ನೀರು ಬೇಕಾಗ್ಬೋದು ಅಂತ ಜನಗಳ ಹತ್ರನೇ ಕನ್ಸರ್ನ್ ಮಾಡಿ ಒಂದು ಲೆಟರ್ನ ಡ್ರಾಫ್ಟ್ ಮಾಡಿ ಈಗಾಗಲೇ ನಾವು ಕನ್ಸರ್ನ್ AW ಅವರಿಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಕೊಟ್ಟಿದ್ದೀವಿ. ಸೊ ಅವರು ನೆಕ್ಸ್ಟ್ ವೀಕಲ್ಲಿ ಅದನ್ನು ನಾವು ನೋಡಿಬಿಟ್ಟು ನಾವು ಟ್ಯಾಂಕರ್ಸ್ನ ಕಳಿಸ್ಕೊಡ್ತೀವಿ ಸಾಧ್ಯವಾದಷ್ಟು ಅಂತ ಹೇಳಿದ್ದಾರೆ. ಸೊ ಇವಾಗ ಇದು ಹೊಸದಾಗಿ ನಾವು ಈ 4 ವಾರ್ಡ್ಗಳಲ್ಲಿ ಕೆಲಸ ಶುರು ಮಾಡಿರೋದು. ಕಳೆದ 3 ವರ್ಷದಿಂದ ನಾವು ದೇವಸಂದ್ರ ವಾರ್ಡು ಮತ್ತು ಸಗಾಯಿಪುರಂ ವಾರ್ಡಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ರಾಜೀವ್ ಗಾಂಧಿ ನಗರ ಅಂತ ಒಂದು ಸ್ಲಮ್ಮು, ಆಮೇಲೆ ದೇಶಾನಗರ ಸಗಾಯಿಪುರಮಲ್ಲಿ ಈ ಥರ 2 ಸ್ಲಮ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ದೇಶಾನಗರದ ಉದಾಹರಣೆ ತೊಗೊಂಡ್ರೆ ನಾವು ಅಲ್ಲಿ ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು ನೀರಿಗೆ. ಸೊ ನಾವು ಆಮೇಲೆ ಅಲ್ಲಿ ಸ್ವಲ್ಪ ಎಂಪವರ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ. ಆಮೇಲೆ ದೇಶಾನಗರದಲ್ಲಿ ಒಂದು ಸ್ಲಮ್ಗೆ ಎಂಪವರ್ಮೆಂಟ್ ಮಾಡಿದ್ಮೇಲೆ ಅಲ್ಲಿ ನರ್ಸ್ ಒಂದು ಹೌಸಿಂಗ್ ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಅವ್ರಿಗೆ ನೀರಿನ ಸೋರ್ಸನ್ನು ಹೊಡೆದಾಕ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೆ ಶುರು ಮಾಡಿದ್ವಿ ಸ್ಲಮ್ ಬೋರ್ಡಿಂದ. ಸೊ ಅದಾದಮೇಲೆ ನಾವು ಅಲ್ಲಿ ನೀರಿಗೆ ಯಾವುದೇ ಆಲ್ಟರ್ನೇಟಿವ್ ಮಾಡದೇನೆ ನೀವು ಈ ಥರ ಬಿಲ್ಡಿಂಗ್ ಕಟ್ಟಕ್ಕೆ